Hi, hello friends, welcome back to Mission Teacher Academy. In today's class, we are going to discuss active voice and passive voice second part because we have already started in previous class active voice and passive voice introduction, right? ಸೊ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅನ್ನುವಂಥದ್ದು ಎಲ್ಲ ಎಕ್ಸಾಮ್ಗಳಿಗೂ ಸಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಈ ಟಾಪಿಕ್ ಮೇಲೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರತ್ತೆ. ಈ ಟಾಪಿಕ್ ಅನ್ನ ಯಾರು ಕಬ್ಬಿಣದ ಕಡಲೆ ಅಂತ ಅನ್ಕೊಳ್ತಿರೋ ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರುವಂತದ್ದು. ಈ ವಿಡಿಯೋ ನೋಡಿದ್ಮೇಲೂ ನಿಮ್ಗೆ ಇದು ಕಷ್ಟ ಆಗ್ತಿದೆ ಅಂತ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬಟ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ಥಿಂಕ್ ಮಾಡಿ, ನಿಮ್ಗೆ ಟೆನ್ಸ್ ಪರ್ಫೆಕ್ಟ್ ಇದೆಯಾ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ, V1 V2 V3 V4 ಐಡೆಂಟಿಫೈ ಮಾಡಕ್ ಬರತ್ತಾ ಅಂತ. ಯಾಕಂದ್ರೆ ನಾನು ಅದ್ರ ಬೇಸ್ ಮೇಲೆ ಹೇಳ್ತಾ ಹೋಗ್ತಾ ಇರೋದ್ರಿಂದ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಕಬ್ಬಿಣದ ಕಡಲೆ ಅದೇ ಹಾಗೆ ಉಳಿಯುತ್ತೆ. ಓಕೆನಾ? ದಟ್ಸ್ ವೈ ಫಸ್ಟ್ ನೀವು ಟೆನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಟೆನ್ಸ್ ಅನ್ನುವಂಥದ್ದು ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು. ಎನಿಹೌ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸ್ ಇದೆ ಅಂತ ಆದ್ರೆ ಅದನ್ನ ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಮಾಡೋದು? ಈಗ ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ನಾನು ಇಲ್ಲಿ ಏನ್ ಕೊಟ್ಟಿರ್ತೀನಲ್ಲ, ಅದು ಸೇಮ್ ಟು ಸೇಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಫಾರ್ಮುಲಾ ಆಗಿರತ್ತೆ. ಇಲ್ಲಿ ಚೇಂಜ್ ಆಗೋದೇನಪ್ಪಾ ಅಂದ್ರೆ ಪ್ಯಾಸಿವ್ ವಾಯ್ಸಿನ ಫಾರ್ಮುಲಾ ಮಾತ್ರ. ಅದಕ್ಕೋಸ್ಕರ ನೀವು ಟೆನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು. ಓಕೆನಾ? ಆಕ್ಟಿವ್ ವಾಯ್ಸು ಯಾವ ತರ ಇರತ್ತೆ ಫಾರ್ಮುಲಾ? ಸಬ್ಜೆಕ್ಟ್ ಪ್ಲಸ್ V1 ಬ್ರಾಕೆಟ್ ಅಲ್ಲಿ ಎಸ್ ಆರ್ ಇ ಎಸ್ ಅನ್ನ ಕೊಟ್ಟಿದ್ದೇನೆ ಪ್ಲಸ್ ಆಬ್ಜೆಕ್ಟ್ ಅಂತ ಇದೆ. ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ಆಕ್ಟಿವ್ ವಾಯ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ಅಥವಾ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬ್ರಾಕೆಟ್ ನಲ್ಲಿ ಎಸ್ ಆರ್ ಇ ಎಸ್ ಅಂತ ಕೊಟ್ಟಿದ್ದೇನೆ ಅಂತ ಅಂದ್ರೆ ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಫಾರ್ಮುಲಾ ನೀವು ಓದಿದ್ರೆ ಗೊತ್ತಾಗತ್ತೆ. ಯಾಕಂದ್ರೆ ಹಿ ಶಿ ಇಟ್ ಬಂದಾಗ ಎಸ್ ಅಥವಾ ಇ ಎಸ್ ಅನ್ನೋದನ್ನ ನಾವು ವರ್ಬಿಗೆ ಆಡ್ ಮಾಡ್ತೇವೆ. ಯಾಕಂದ್ರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ, ಅದಕ್ಕೋಸ್ಕರ. ಓಕೆನಾ? ಸೊ ಇದನ್ನ ಹೇಗೆ ನಾವು ಪ್ಯಾಸಿವ್ ವಾಯ್ಸಿಗೆ ಮಾಡ್ತೇವೆ ಅಂದ್ರೆ ಫಸ್ಟ್ ಆಕ್ಟಿವ್ ವಾಯ್ಸಿನ ಆಬ್ಜೆಕ್ಟ್ ಇರತ್ತಲ್ಲ ಅದನ್ನ ನೀವು ಫಸ್ಟ್ ತಗೊಂಡ್ ಬರ್ತೀರಿ. ಆಬ್ಜೆಕ್ಟ್ ಆಯ್ತಾ? ಆಬ್ಜೆಕ್ಟ್ ಎಲ್ಲಿ ಬಂತೀಗ? ಫಸ್ಟ್ ಬಂತು, ಬರ್ದಿದ್ದೀನಿ ಫಾರ್ಮುಲಾ ಅಲ್ವಾ? ಪ್ಲಸ್ ಈಸ್ ಆಮ್ ಆರ್. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ಯಾವ್ದು ಬರುತ್ತೆ? ಈಸ್ ಬರುತ್ತೆ, ಆಮ್ ಬರುತ್ತೆ, ಆರ್ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಈಸ್ ಆಮ್ ಆರ್ ಅನ್ನ ಹಾಕಿದ್ದಾರೆ. ಪ್ಲಸ್ V3. V1 ನಲ್ಲಿ ಆಕ್ಟಿವ್ ವಾಯ್ಸ್ ಇದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ V3ನೇ ಆಗತ್ತೆ. ಎಲ್ಲಾ ಟೆನ್ಸ್ ಗಳಲ್ಲೂ ಇದು ಚೇಂಜ್ ಆಗೋದೇ ಇಲ್ಲ. V3. ಓಕೆನಾ? ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಏನಾಯ್ತು? ಲಾಸ್ಟ್ ಇರುವಂತಹ ಆಬ್ಜೆಕ್ಟ್ ಫಸ್ಟ್ ಬಂತು, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಬಂತು, ಪ್ಲಸ್ ಅದಾದ್ಮೇಲೆ V1 ಇರುವಂತ ವರ್ಬ್ ಏನಾಯ್ತು? V3 ಆಯ್ತು. ಪ್ಲಸ್ ಬೈ ಅಂತ ಬಂದು ಸಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ನಲ್ಲಿ ಫಸ್ಟ್ ಇತ್ತು, ಅದು ಲಾಸ್ಟ್ ಹೋಯ್ತು ಅಲ್ವಾ? ಈಗ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಆಕ್ಟಿವ್ ವಾಯ್ಸ್ ನಲ್ಲಿ ಏನಿದೆ? ಶಿ ರೈಟ್ಸ್ ಅ ಲೆಟರ್. ಶಿ ಅನ್ನುವಂಥದ್ದು ಸಬ್ಜೆಕ್ಟ್, ರೈಟ್ಸ್ ಅನ್ನುವಂಥದ್ದು V1, ಅ ಲೆಟರ್ ಅನ್ನುವಂಥದ್ದು ಆಬ್ಜೆಕ್ಟ್. ಇದನ್ನ ನೀವು ಪ್ಯಾಸಿವ್ ವಾಯ್ಸ್ಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆಬ್ಜೆಕ್ಟ್ ಅನ್ನ ಫಸ್ಟ್ ತಗೊಂಡ್ ಬಂದ್ರೆ ಏನಾಗತ್ತೆ? ಅ ಲೆಟರ್ ಅಂತ ಆಗತ್ತೆ ಅಲ್ವಾ? ಈಸ್ ಅಂತ ಯಾಕೆ ಹಾಕಿದ್ದೇನೆ? ಆಮ್ ಹಾಕ್ಬೋದಿತ್ತು, ಆರ್ ಹಾಕ್ಬೋದಿತ್ತು ಅಲ್ವಾ? ಅ ಲೆಟರ್ ಅನ್ನುವಂಥದ್ದು ಒಂದು ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಏನು? ಒಂದೇ ಲೆಟರ್ ಅಲ್ಲಿ ಇರುವಂತದ್ದು. ಸಪೋಸ್ ಲೆಟರ್ಸ್ ಅಂತ ಇದ್ರೆ ಏನಾಗ್ತಿತ್ತು? ಆರ್ ಆಗ್ತಿತ್ತು. ಲೆಟರ್ ಅಂತ ಇರೋದ್ರಿಂದ ಏನಾಗತ್ತೆ? ಈಸ್ ಅಂತ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ತಗೊಂಡ್ವಿ. ಇದು ಮೂರಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಅನ್ನ ನೀವು ಚೂಸ್ ಮಾಡಿ ಬರಿಬೇಕಿಲ್ಲಿ. ಓಕೆನಾ? ನೆಕ್ಸ್ಟ್ V3 ಏನಾಯ್ತು? ರೈಟ್
wrote, written. ನಿನ್ನೆಯ ಕ್ಲಾಸ್ನಲ್ಲಿ ನಾನು ಅದರ ಲಿಸ್ಟ್ ಅನ್ನ ಕೊಟ್ಟಿದ್ದೆ. ಆ ಲಿಸ್ಟ್ ಅಲ್ಲಿ ರೈಟ್ ಅನ್ನುವಂಥದ್ದು ಇದೆಯೋ ಇಲ್ವೋ ಅಂತ ನನಗೆ ನೆನಪಿಲ್ಲ. ಬಟ್ ಎಲ್ಲಾ ವರ್ಬಿನ V1, V2, V3, V4 ಅನ್ನ ನೀವು ಹುಡುಕಿಟ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ನನ್ನ ಚಾನಲ್ ಅನ್ನು ಸಹ ನಾನು ಸುಮಾರು V1, V2, V3, V4 ನ ಲಿಸ್ಟ್ ಅನ್ನ ಬಿಟ್ಟಿದ್ದೇನೆ ಶಾರ್ಟ್ಸ್ ನಲ್ಲಿ. ಬೇಕಿದ್ರೆ ನೀವು ಹೋಗಿ ನೋಡಿ ರೆಫರ್ ಮಾಡ್ಕೊಳ್ಳಿ. ಓಕೆನಾ? V3 ಆಯ್ತು. ಬೈ ಅಂತ ಬಂತು. ಬೈ ಯಾಕೆ ಬಂತು ಅಂದ್ರೆ ಯಾರಿಂದ ಮಾಡಲ್ಪಟ್ಟಿರುವಂತದ್ದು ಅಂತ ಹೇಳುವಾಗ ನಾವು ಬೈ. ಓಕೆನಾ? ಹರ್ ಅಂತ ಯಾಕೆ ಬಂತು? ಸಬ್ಜೆಕ್ಟ್ ಅಲ್ಲಿ ಶಿ ಇದೆ, ಬಟ್ ನಾವಿಲ್ಲಿ ಸಬ್ಜೆಕ್ಟ್ ಹರ್ ಅಂತ ಹಾಕ್ತಾ ಇದ್ದೇವೆ. ಯಾಕೆ? ಇದು ಇಲ್ಲಿ ಆಬ್ಜೆಕ್ಟ್ ಆಗ್ತಾ ಇದೆ. ಈ ಸೆಂಟೆನ್ಸ್ ನಲ್ಲಿ ಇದು ಸಬ್ಜೆಕ್ಟ್ ಅಲ್ಲ. ಅಂದ್ರೆ ಸಬ್ಜೆಕ್ಟ್ ಅನ್ನ ನೀವು ಲಾಸ್ಟ್ ಬರಿಬೇಕು ಅನ್ನುವಂತ ಕಾರಣಕ್ಕೆ ನಾನು ಫಾರ್ಮುಲಾದಲ್ಲಿ ಅಲ್ಲಿ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡಿದ್ದೇನೆ. ಬಟ್ ಆ ಸೆಂಟೆನ್ಸ್ ನಲ್ಲಿ ಹರ್ ಅನ್ನುವಂಥದ್ದೇನು ಆಬ್ಜೆಕ್ಟ್ ಆಗ್ತಾ ಇದೆ. ಆಬ್ಜೆಕ್ಟಿವ್ ಪ್ರನೌನ್ ಯಾವುದು? ಶಿ ಅನ್ನುವಂಥದ್ರದ್ದು ಹರ್. ಅದಕ್ಕೋಸ್ಕರ ನಾವು ಹರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ರೂಲ್ಸ್ ಅನ್ನ ಕೊಟ್ಟಿದ್ದೇನೆ ನೋಡಿ. ಐ ಬಂದಾಗ, ಸಬ್ಜೆಕ್ಟ್ ಐ ಬಂದಾಗ ಆಮ್ ಬರುತ್ತೆ. ಹಿ ಶಿ ಇಟ್ ಬಂದ್ರೆ ಈಸ್ ಬರುತ್ತೆ. ಯು ವಿ ದೇ ಬಂದ್ರೆ ಆರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ಸ್. ಹಿ ಟೀಚ್ಸ್ ಇಂಗ್ಲಿಷ್. ಇಲ್ಲೂ ಸಹ ಸಬ್ಜೆಕ್ಟ್ ಟು ಹಿ, ಟೀಚ್ಸ್ V1, ಇಂಗ್ಲಿಷ್ ಆಬ್ಜೆಕ್ಟ್. ಸೊ ಏನಾಯ್ತು? ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಮಾಡಿದಾಗ ಅದು ಏನಾಗತ್ತೆ? ಇಂಗ್ಲಿಷ್ ಅನ್ನುವಂಥದ್ದು ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಅದು ಸಬ್ಜೆಕ್ಟ್ ಆಗಿ ಬರುವಂತದ್ದು. ಇಲ್ಲಿ ಆಬ್ಜೆಕ್ಟ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದೇನೆ ಅಂದ್ರೆ ಆಕ್ಟಿವ್ ವಾಯ್ಸ್ ನ ಆಬ್ಜೆಕ್ಟ್ ಅನ್ನ ನೀವು ಬರಿಬೇಕು ಅನ್ನೋ ಕಾರಣಕ್ಕೆ ನಾನು ಆಬ್ಜೆಕ್ಟ್ ಅಂತ ಬರ್ದಿದ್ದೇನೆ. ಬಟ್ ಅದು ಆಬ್ಜೆಕ್ಟ್ ಇಲ್ಲಿ ಫಸ್ಟ್ ಬಂದಾಗ ಆ ಸೆಂಟೆನ್ಸಿನ ಅದು ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗತ್ತೆ. ಓಕೆನಾ? ನೆಕ್ಸ್ಟ್ ಇಂಗ್ಲಿಷ್ ಅನ್ನುವಂಥದ್ದೇನು ಒಂದು ಸಿಂಗ್ಯುಲರ್ ಫಾರ್ಮ್. ಅದಕ್ಕೋಸ್ಕರ ಈ ಸ್ಯಾಮ್ ಆರ್ ಅಲ್ಲಿ ನಾವು ಈಸ್ ಅನ್ನ ತಗೊಂಡಿದೀವಿ. ನೆಕ್ಸ್ಟ್ V3 ಟಾಟ್. ಟೀಚ್, ಟಾಟ್, ಟಾಟ್. ಬೈ ಅನ್ನುವಂಥದ್ದು ಇಲ್ಲಿ ಕಂಪಲ್ಸರಿ ಇರತ್ತೆ ಪ್ಯಾಸಿವ್ ವಾಯ್ಸ್ ಮಾಡುವಾಗ. ಹಿ ಇರೋದೇನಾಯ್ತು? ಆಬ್ಜೆಕ್ಟಿವ್ ಪ್ರನೌನ್ ಹಿಮ್ ಆಯ್ತು ಅಲ್ವಾ? ಓಕೆ. ನೆಕ್ಸ್ಟ್ ದೇ ಪ್ಲೇ ಕ್ರಿಕೆಟ್. ಕ್ರಿಕೆಟ್ ಅನ್ನ ಫಸ್ಟ್ ತಗೊಂಡ್ ಬರ್ತೀವಿ. ಅಲ್ಲಿರುವಂತ ಆಬ್ಜೆಕ್ಟ್ ಏನಾಗತ್ತೆ? ಇಲ್ಲಿ ಸಬ್ಜೆಕ್ಟ್ ಆಗಿ ಬರುತ್ತೆ. ಕ್ರಿಕೆಟ್ ಆಯ್ತು. ಕ್ರಿಕೆಟ್ ಈಸ್ ಯಾಕೆ ಹಾಕ್ತಾ ಇದೀವಿ? ಇದು ಒಂದು ಗೇಮ್, ಒಂದೇ ಗೇಮ್ ಅದು. ಈಸ್. ಪ್ಲೇ, ಪ್ಲೇಡ್, ಪ್ಲೇಡ್. V3 ಪ್ಲೇಡ್. ಬೈ, ದೇ ಇರೋದು ದೆಮ್ ಆಯ್ತು. ಯಾಕೆ? ಇದು ಆಬ್ಜೆಕ್ಟಿವ್ ಪ್ರನೌನ್. ದೇನ ಆಬ್ಜೆಕ್ಟಿವ್ ಪ್ರನೌನ್ ದೆಮ್. ದಟ್ಸ್ ವೈ ದೆಮ್ ಅನ್ನ ಹಾಕಿದ್ವಿ. ಐ ಸಿಂಗ್ ಅ ಸಾಂಗ್. ಅ ಸಾಂಗ್ ಅನ್ನುವಂಥದ್ದು ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಿ ಬರ್ತಾ ಇದೆ ಪ್ಯಾಸಿವ್ ವಾಯ್ಸ್ ನಲ್ಲಿ. ಅ ಸಾಂಗ್ ಒಂದೇ ಸಾಂಗ್ ಇರೋದ್ರಿಂದ ಈಸ್ ಆಮ್ ಆರ್ ಅಲ್ಲಿ ನಾವು ಯಾವ್ದು ಹಾಕ್ಬೇಕು? ಈಸ್ ಅನ್ನ ಹಾಕಿದೀವಿ. ಸಿಂಗ್ ಅದರ V3 ಫಾರ್ಮ್ ಏನು? ಸಿಂಗ್, ಸ್ಯಾಂಗ್, ಸಂಗ್. ಸಂಗ್ ಅನ್ನ ಬರ್ದ್ವಿ. ಬೈ ಆಸ್ ಯೂಶುವಲ್ ಇಟ್ವಿ. ಐ ನ ಆಬ್ಜೆಕ್ಟಿವ್ ಪ್ರನೌನ್ ಯಾವುದು? ಮೀ. ನಿನ್ನೆ ಲಿಸ್ಟ್ ಅನ್ನ ಕೊಟ್ಟಿದ್ದೇನೆ, ಅದನ್ನ ನಿನ್ನೆ ಕ್ಲಾಸ್ ಅನ್ನ ನೋಡ್ಕೊಂಡು ಆ ಲಿಸ್ಟ್ ಅನ್ನ ಬರ್ಕೊಂಬಿಡಿ. ಗೊತ್ತಾಯ್ತಾ? ಮೀ ಅಂತ ಬರ್ದೆ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಟು ಆಕ್ಟಿವ್ ವಾಯ್ಸ್. ಸಪೋಸ್ ಸೆಂಟೆನ್ಸ್ ಕ್ವಶನ್ ಹೀಗೂ ಕೊಡ್ಬೋದು. ಆಕ್ಟಿವ್ ವಾಯ್ಸ್ ನಲ್ಲಿ ಕೊಟ್ಟಿದ್ದಾನೆ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು ಅಂತ ಕೇಳ್ಬೇಕಂತ ಏನಿಲ್ಲ. ಪ್ಯಾಸಿವ್ ವಾಯ್ಸ್ ನಲ್ಲಿ ಕೊಟ್ಟು ನೀವು ಇದನ್ನ ಆಕ್ಟಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಿ ಅಂತಾನು ಕೇಳ್ಬೋದು. ಆಗ ಏನ್ ಮಾಡ್ಬೇಕು? ದ ಡೋರ್ ಈಸ್ ಓಪನ್ಡ್ ಬೈ ದ ವಾಚ್ ಮ್ಯಾನ್. ಸೊ ಫಾರ್ಮುಲಾ ನಿಮ್ಗೆ ನೆನ್ಪಿದ್ರೆ ಆಯ್ತು ಅಷ್ಟೇ. ಏನಿದ್ರು ಆ ತುದಿಯಲ್ಲಿರುವಂತದ್ದು ಬುಡಕ್ ಬರುತ್ತೆ. ಅದಾದ್ಮೇಲೆ ಏನೇನ್ ಚೇಂಜ್ ಮಾಡ್ಬೇಕು ಅಂತ ನೀವು ಥಿಂಕ್ ಮಾಡ್ಬೇಕು. ಓಕೆನಾ? ದ ಡೋರ್ ಈಸ್ ಓಪನ್ಡ್ ಬೈ ದ ವಾಚ್ ಮ್ಯಾನ್. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನುವಂತ ಫಾರ್ಮುಲಾಕ್ಕೆ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಏನು? ಸಬ್ಜೆಕ್ಟ್ V1 ಪ್ಲಸ್ ಆಬ್ಜೆಕ್ಟ್. ದಟ್ಸ್ ವೈ
ದ ವಾಚ್ಮ್ಯಾನ್ ಅನ್ನುವಂಥದ್ದು ಆಬ್ಜೆಕ್ಟ್. ಬೈ ಇದೆ ನೋಡಿ, ಬೈನ ನೆಕ್ಸ್ಟ್ ಇರುವಂತದ್ದೆಲ್ಲ ಆಬ್ಜೆಕ್ಟ್ ಅಂತ ಅರ್ಥ. ಸೊ ಅದನ್ನ ಈಗ ನಾವು ಸಬ್ಜೆಕ್ಟ್ ಆಗಿ ಇಲ್ಲಿ ತಗೊಂಡ್ ಬರ್ತೀವಿ, ದ ವಾಚ್ಮ್ಯಾನ್. ಅದಾದ್ಮೇಲೇನು, ಇದು ಸಬ್ಜೆಕ್ಟ್ ಆಯ್ತು. V1 ಓಪನ್. ಇಲ್ಲಿ ದ ವಾಚ್ಮ್ಯಾನ್ ಅನ್ನುವಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಓಪನ್ಸ್ ಆಯ್ತು ಅಲ್ವಾ. ಸಬ್ಜೆಕ್ಟ್ ಆಯ್ತು, ವರ್ಬ್ ಆಯ್ತು. ಆಬ್ಜೆಕ್ಟ್ ಏನು ಹಾಗಿದ್ರೆ ದ ಡೋರ್. ಇಲ್ಲಿರುವಂತ ಸಬ್ಜೆಕ್ಟ್ ಸೆಕೆಂಡ್ ಇದ್ರನ್ನ ಆಬ್ಜೆಕ್ಟ್ ಆಗತ್ತೆ, ದ ಡೋರ್. ರೈಸ್ ಈಸ್ ಗ್ರೋನ್ ಬೈ ಫಾರ್ಮರ್ಸ್. ಇಲ್ಲೂ ಸಹ ಬೈ ನೆಕ್ಸ್ಟ್ ಇರುವಂತದ್ದು ಆಬ್ಜೆಕ್ಟ್, ಸಬ್ಜೆಕ್ಟ್ ಆಗಿ ಕರ್ಕೊಂಡ್ ಬನ್ನಿ ಇಲ್ಲಿ ಫಾರ್ಮರ್ಸ್. ನೆಕ್ಸ್ಟ್ ಸಬ್ಜೆಕ್ಟ್ ಆಯ್ತು. V1 ಏನು, ಗ್ರೋನ್ ಅಂತ ಇದೆ ವರ್ಬು. ಇಲ್ಲಿ V1 ಅಂದ್ರೆ ಗ್ರೋ ಆಗತ್ತೆ ಅದು, ಓಕೆನಾ. ಗ್ರೋಸ್ ಯಾಕಾಗಿಲ್ಲ ಅಂದ್ರೆ ಇಲ್ಲಿ ಫಾರ್ಮರ್ಸ್ ಅಂತ ಇದೆ. ಇಲ್ಲಿ ಪ್ಲೂರಲ್ ಇದ್ರೆ, ಸಪೋಸ್ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬು ಏನಾಗತ್ತೆ, ಗ್ರೋ. ಸಪೋಸ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ, ಫಾರ್ಮರ್ ಇದ್ರೆ ಗ್ರೋಸ್ ಆಗ್ತಿತ್ತು, ಓಕೆನಾ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಅದಕ್ಕೆ ಟೆನ್ಸ್ ಗೊತ್ತಿರ್ಬೇಕು ಅಂತ ಹೇಳ್ದೆ. ಫಾರ್ಮರ್ಸ್ ಗ್ರೋ ರೈಸ್, ಇಷ್ಟೇ. ದ ನ್ಯೂಸ್ ಪೇಪರ್ ಇಸ್ ರೆಡ್ ಬೈ ಮೈ ಫಾದರ್. ಅಲ್ಲಿ ರೀಡ್ ಇದೆ, ನೀವು ರೆಡ್ ಯಾಕೆ ಓದಿದ್ರಿ ಅಂತ ಕೇಳ್ಬೋದು. ರೀಡ್, ರೆಡ್, ರೆಡ್ ಸ್ಪೆಲ್ಲಿಂಗ್ ಸೇಮ್ ಇರತ್ತೆ, ಬಟ್ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ನೀವು ಅದು ರೆಡ್ ಅಥವಾ ರೀಡ್ ಅಂತ ಐಡೆಂಟಿಫೈ ಮಾಡ್ಕೊಳ್ಬೇಕು. ಇಲ್ಲಿ ಬೈ ಆದ್ಮೇಲೆ ಇರೋದೆಲ್ಲ ಆಬ್ಜೆಕ್ಟ್ ಅಂತ ಹೇಳಿದ್ದೆ. ಮೈ ಫಾದರ್ ಅನ್ನುವಂಥದ್ದನ್ನ ಸಬ್ಜೆಕ್ಟ್ ಆಗಿ ನಾನು ಕರ್ಕೊಂಡ್ ಬಂದು ಕೂರ್ಸ್ಬಿಟ್ಟೆ. ನೆಕ್ಸ್ಟ್ ಏನು, ವರ್ಬ್ V1 ಫಾರ್ಮ್, ರೀಡ್. ಮೈ ಫಾದರ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ರೀಡ್ಸ್, ಓಕೆನಾ. ಆಬ್ಜೆಕ್ಟ್ ಏನಾಯ್ತು, ದ ನ್ಯೂಸ್ ಪೇಪರ್ ಆಯ್ತು, ಇಷ್ಟೇ. ಸೊ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಟ್ರೆ ಆಕ್ಟಿವ್ ವಾಯ್ಸ್ ಮಾಡ್ಲಿಕ್ಕೆ ಬರ್ಬೇಕು, ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ರೆ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಬರ್ಬೇಕು. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್, ಓಕೆನಾ. ಅದೇ ಪ್ಯಾಸಿವ್ ವಾಯ್ಸಿಗೆ ಮಾಡಿದಾಗ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಅಂದ್ರೆ ಅಲ್ಲಿಯ ಆಬ್ಜೆಕ್ಟ್, ಆಕ್ಟಿವ್ ವಾಯ್ಸಿನ ಆಬ್ಜೆಕ್ಟ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ಗೆ ಕರ್ಕೊಂಡು ಬಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೇವೆ. ಬಟ್ ನಿಮ್ಗೆ ಬರೀಲಿಕ್ಕೆ ಕನ್ಫ್ಯೂಸ್ ಆಗತ್ತೆ ಅಂತ ನಾನು ಅಲ್ಲಿ ಆಬ್ಜೆಕ್ಟ್ ಅಂತಾನೆ ಇಟ್ಟಿದ್ದೇನೆ, ಬಟ್ ಅದು ಈ ಸೆಂಟೆನ್ಸಿನ ಸಬ್ಜೆಕ್ಟ್, ಗೊತ್ತಾಯ್ತಲ್ಲ. ಆಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇಲ್ಲಿ ಎಕ್ಸ್ಟ್ರಾ ಆಡ್ ಆಗಿರೋದೇನಪ್ಪಾ ಅಂದ್ರೆ ಬೀಯಿಂಗ್ ಅನ್ನುವಂಥದ್ದು ಆಡ್ ಆಗಿದೆ. ಯಾಕಂದ್ರೆ ಇದು ಕಂಟಿನ್ಯೂಸ್ ಟೆನ್ಸ್ ಅಲ್ವಾ. ನೋಡಿ ಎಕ್ಸಾಂಪಲ್, ಶಿ ಈಸ್ ರೈಟಿಂಗ್ ಅ ಲೆಟರ್. ಶಿ ಅನ್ನುವಂಥದ್ದು ಸಬ್ಜೆಕ್ಟು, ಶಿ ಬಂದಾಗ ಈಸ್ ಅನ್ನ ತಗೊಳ್ತೀವಿ, ಹಿ ಶಿ ಇಟ್ ಬಂದಾಗ ದಟ್ಸ್ ವೈ ಹೆಲ್ಪಿಂಗ್ ವರ್ಬ್ ಈಸ್ ತಗೊಂಡ್ವಿ. V4 ಅಂದ್ರೆ ING ಫಾರ್ಮ್ ಅನ್ನ ಸೇರಿಸ್ಬೇಕು V1 ಗೆ. ರೀಡಿಂಗ್, ರೈಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಈ ತರ, ಓಕೆನಾ. ಅ ಲೆಟರ್ ಅನ್ನುವಂಥದ್ದು ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ ಅನ್ನ ಫಸ್ಟ್ ಕರ್ಕೊಂಡ್ ಬಂದೆ, ಅ ಲೆಟರ್ ಆಯ್ತು. ಅ ಲೆಟರ್ ಅನ್ನುವಂಥದ್ದು ಸಿಂಗ್ಯುಲರ ಪ್ಲೂರಲ್ ಅಂತ ನೋಡ್ಬೇಕು, ಓಕೆನಾ. ಅದರ ಮೇಲೆ ನೀವು ಈ ಸ್ಯಾಮ್ ಆರ್ ಅನ್ನ ಡಿಸೈಡ್ ಮಾಡ್ತೀರಾ. ಸಪೋಸ್ ಅಲ್ಲಿ ಲೆಟರ್ಸ್ ಅಂತ ಇದ್ರೆ ಆರ್ ಅಂತ ಆಗತ್ತೆ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಈಸ್ ಇದೆ ಅಂತ ಸೆಕೆಂಡ್ ಪ್ಯಾಸಿವ್ ವಾಯ್ಸಿಗೂ ಈಸೆ ಆಗ್ಬೇಕು ಅಂತ ಇಲ್ಲ. ನೀವು ಆಬ್ಜೆಕ್ಟ್ ಅನ್ನ ಫಸ್ಟ್ ಕರ್ಕೊಂಡ್ ಬಂದು ಇಲ್ಲಿ ಕೂರಿಸಿದಾಗ ಅದು ಸಿಂಗ್ಯುಲರ ಪ್ಲೂರಲ್ ಅಂತ ಐಡೆಂಟಿಫೈ ಮಾಡಿ ಅದ್ರ ಮೇಲ್ಗಡೆಗೆ ಹೆಲ್ಪಿಂಗ್ ವರ್ಬ್ ಅನ್ನ ಡಿಸೈಡ್ ಮಾಡ್ತೀರಾ, ಈಸ್, ಆಮ್, ಆರ್ ಅಂತ, ಓಕೆ. ಅ ಲೆಟರ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಅ ಲೆಟರ್ ಈಸ್. ಬೀಯಿಂಗ್ ರಿಟರ್ನ್ ಅಂತ ಯಾಕೆ ಬರ್ತಾ ಇದೆ ಅಂದ್ರೆ ಅದು ಇನ್ನು ನಡೀತಾ ಇರುವಂತ ಪ್ರೊಸೆಸ್, ಇವಾಗ ನಡೀತಾ ಇದೆ, ಕಂಟಿನ್ಯೂಸ್, ಈಗಲೂ ಸಹ ನಡೀತಾ ಇದೆ. ಅದಕ್ಕೋಸ್ಕರ ಬೀಯಿಂಗ್ ಅನ್ನೋದನ್ನ ಹಾಕ್ಬೇಕು. V3 ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿದಾಗ ಎಲ್ಲಾ ಟೆನ್ಸ್ ಅಲ್ಲೂ V3 ನೇ ಇರೋದ್ರಿಂದ ರಿಟರ್ನ್ ಅಂತ ಆಗತ್ತೆ. ಬೈ ಹರ್, ಇಲ್ಲಿ ಶಿ ಇದೆ, ಶೀನ ಆಬ್ಜೆಕ್ಟಿವ್ ಪ್ರನೌನ್ ಯಾವುದು, ಹರ್ ಅಂತ ಆಗತ್ತೆ.
ಎಕ್ಸಾಂಪಲ್ಸ್ ಅನ್ನ ನೋಡಿ. ಹಿ ಈಸ್ ಟೀಚಿಂಗ್ ಇಂಗ್ಲಿಷ್ ಅಂತ ಇದೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್ ಈ ಫಾರ್ಮುಲಾದಲ್ಲಿ ಇದೆ. ಅದನ್ನ ನಾವು ಪ್ಯಾಸಿವ್ ವಾಯ್ಸ್ಗೆ ಮಾಡಿದಾಗ ಏನಾಗತ್ತೆ, ಇಂಗ್ಲಿಷ್ ಅನ್ನುವಂಥದ್ದು ಫಸ್ಟ್ ಬಂತು. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನು ಇಂಗ್ಲಿಷ್ ಇದ್ರೆ ಈಸ್. ಬೀಯಿಂಗ್ ಅಂತ ಹಾಕ್ತೀವಿ ನಾವು, ಯಾಕಂದ್ರೆ ಇನ್ನು ನಡೀತಾ ಇರುವಂತಹ ಟೆನ್ಸ್ ಅಲ್ಲಿ ಇರೋದ್ರಿಂದ. V3 ಟಾಟ್ ಬೈ, ಹೀನ ಆಬ್ಜೆಕ್ಟಿವ್ ಪ್ರನೌನು ಹಿಮ್ ಆಗಿರೋದ್ರಿಂದ ಹಿಮ್ ಅಂತ ಹಾಕಿದೀವಿ. ನೆಕ್ಸ್ಟ್ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ದೇನ ಆಬ್ಜೆಕ್ಟಿವ್ ಪ್ರನೌನ್ ದೆಮ್ ಆಗತ್ತೆ. ಐ ಆಮ್ ರೀಡಿಂಗ್ ಅ ಬುಕ್. ಅ ಬುಕ್ ನೋಡಿ, ಐ ಆಮ್ ಇದೆ, ಬಟ್ ಅ ಬುಕ್ ಈಸ್ ಯೂಸ್ ಮಾಡಿದ್ದೇವೆ. ಯಾಕೆ? ಆಬ್ಜೆಕ್ಟ್ ಅನ್ನ ಇಲ್ಲಿ ಕರ್ಕೊಂಡ್ ಬಂದಾಗ, ಫಸ್ಟ್ ಕರ್ಕೊಂಡ್ ಬಂದಾಗ ಅದರ ಅದು ಯಾವ ಪ್ಲೂರಲ್ ಅಲ್ಲಿ ಇದೆಯೋ ಸಿಂಗ್ಯುಲರ್ ಅಲ್ಲಿ ಇದೆಯೋ ಅದರ ಮೇಲೆ ಏನ್ ಮಾಡ್ತೇವೆ ನಾವು, ಹೆಲ್ಪಿಂಗ್ ವರ್ಬ್ ಅನ್ನ ಹಾಕ್ತೇವೆ. ಐ ಬಂದಾಗ ಮಾತ್ರ ಆಮ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದನ್ನ ಬಿಟ್ಟು ಉಳಿದಿದ್ ಬಂದಾಗ ಈಸ್ ಅಥವಾ ಆರ್ ಅನ್ನ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಮೇಲೆ ಡಿಸೈಡ್ ಮಾಡ್ಬೇಕು. ಅ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಮೀ. ಓಕೆನಾ? ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಟು ಆಕ್ಟಿವ್ ವಾಯ್ಸ್ ಚೇಂಜ್ ಮಾಡೋದು ಸಹ ಸೇಮ್. ನೀವು ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯ್ತು. ದ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಆಕ್ಟಿವ್ ವಾಯ್ಸ್ ಗೆ ಮಾಡುವಾಗ ಏನ್ ಮಾಡ್ಬೇಕು, ದ ಮೆಕ್ಯಾನಿಕ್ ಅನ್ನುವಂಥದ್ದು ಫಸ್ಟ್ ಬಂತು. ಈಸ್ ರಿಪೇರಿಂಗ್ ದ ಕಾರ್. ಯಾಕಂದ್ರೆ ಆಕ್ಟಿವ್ ವಾಯ್ಸ್ ನ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ P4 ಪ್ಲಸ್ ಆಬ್ಜೆಕ್ಟ್. ದಟ್ಸ್ ವೈ. ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದ ಗರ್ಲ್. ಏನಾಗತ್ತೆ, ದ ಗರ್ಲ್ ಈಸ್ ಸಿಂಗಿಂಗ್ ಅ ಸಾಂಗ್. The plants are being watered by the gardener. The gardener is watering the plants. ಸೊ ಈ ತರ ನೀವು ಚೇಂಜ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸೊ ಇಲ್ಲಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹಿ ಶಿ ಇಟ್ ಬಂದಾಗ ಈಸ್ ಅನ್ನ ಯೂಸ್ ಮಾಡ್ತಿದ್ರಿ ಹೆಲ್ಪಿಂಗ್ ವರ್ಬ್. ಇಲ್ಲಿ ಹ್ಯಾಸ್ ಅನ್ನ ಯೂಸ್ ಮಾಡ್ತೀರಾ. ಪ್ರೆಸೆಂಟ್ ಟೆನ್ಸ್ ಕಂಟಿನ್ಯೂಸ್ ಅಲ್ಲಿ ಐ ಬಂದಾಗ ಆಮ್ ಯೂಸ್ ಮಾಡ್ತಾ ಇದ್ರಿ, ಬಟ್ ಇಲ್ಲಿ ಐ ವಿ ಯು ದೇ ಯಾವುದೇ ಸಬ್ಜೆಕ್ಟ್ ಬಂದ್ರು ಹ್ಯಾವ್ ಅನ್ನ ಯೂಸ್ ಮಾಡ್ತೀರಾ ಅಷ್ಟೇ. ಓಕೆನಾ? ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡುವಾಗ ಆಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಎಕ್ಸ್ಟ್ರಾ ಆಡ್ ಆಗಿರೋದು ಯಾವ್ದಪ್ಪ ಅಂದ್ರೆ ಬೀನ್ ಅಷ್ಟೇ. ನೋಡಿ, ಹಿ ಹ್ಯಾಸ್ ರಿಟರ್ನ್ ಅ ಲೆಟರ್. ಏನಾಗತ್ತೆ, ಅ ಲೆಟರ್ ಫಸ್ಟ್ ಬರುತ್ತೆ. ಅ ಲೆಟರ್ ಬಂದಾಗ ಅದು ಏನಾಗತ್ತೆ, ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಳುತ್ತೆ. ಲೆಟರ್ಸ್ ಇದ್ರೆ ಹ್ಯಾವ್, ಲೆಟರ್ ಇರೋದ್ರಿಂದ ಹ್ಯಾಸ್. ಹ್ಯಾಸ್ ಆದ್ಮೇಲೆ ಬೀನ್, ಬೀನ್ ಅನ್ನುವಂಥದ್ದನ್ನ ಆಡ್ ಮಾಡ್ತೀರಾ. V3 ರೈಟ್ ರೋಟ್ ರಿಟರ್ನ್, ರಿಟರ್ನ್ ಬೈ ಹರ್. ಶೀನ ಆಬ್ಜೆಕ್ಟಿವ್ ಪ್ರನೌನ್ ಹರ್. ಓಕೆನಾ? ಸಿಂಪಲ್ ಆಗಿದೆ. ಹಿ ಹ್ಯಾಸ್ ಟಾಟ್ ಇಂಗ್ಲಿಷ್. ಏನಾಗತ್ತೆ, ಇಂಗ್ಲಿಷ್ ಹ್ಯಾಸ್ ಬೀನ್ ಟಾಟ್ ಬೈ ಹಿಮ್. ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ದೆಮ್. ಐ ಹ್ಯಾವ್ ರೆಡ್ ಅ ಬುಕ್. ಅ ಬುಕ್ ಹ್ಯಾಸ್ ಬೀನ್ ರೆಡ್ ಬೈ ಮೀ. ಪ್ಯಾಸಿವ್ ವಾಯ್ಸ್ ಟು ಆಕ್ಟಿವ್ ವಾಯ್ಸ್ ಚೇಂಜ್ ಮಾಡೋದಾದ್ರೂ ಅಷ್ಟೇ. ದ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸೊ ನೀವೇನ್ ಮಾಡ್ಬೇಕು, ಪ್ಯಾಸಿವ್ ವಾಯ್ಸ್ ನಲ್ಲಿ ಇದಿಷ್ಟನ್ನ ತಗೊಳ್ತಾ ಹೋದ್ರೆ ಆಯ್ತು. ದ ಸ್ಟೂಡೆಂಟ್ಸ್ ಫಸ್ಟ್ ಬರುತ್ತೆ. ಸ್ಟೂಡೆಂಟ್ಸ್ ಅಲ್ಲಿ ಏನಾಗಿದೆ, ಪ್ಲೂರಲ್ ಬಂದಿರೋದ್ರಿಂದ ಏನಾಗತ್ತೆ, ಹ್ಯಾವ್ ಅಂತ ಆಗತ್ತೆ, ಹ್ಯಾಸ್ ಅಂತ ಆಗಲ್ಲ. ಸ್ಟೂಡೆಂಟ್ ಅಂತ ಇದ್ರೆ ಹ್ಯಾಸ್ ಆಗ್ತಿತ್ತು. ಸ್ಟೂಡೆಂಟ್ಸ್ ಅಂದ್ರೆ ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಆಯ್ತು. V3 ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಓಕೆನಾ? ದ ಥೀಫ್ ಹ್ಯಾಸ್ ಬೀನ್ ಅರೆಸ್ಟೆಡ್ ಬೈ ದ ಪೊಲೀಸ್. ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ ದ ಥೀಫ್. ಪೊಲೀಸ್ ಅನ್ನುವಂಥದ್ದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೇವೆ.
The cards have been distributed by the leaders. The leaders have, the leaders plural ಇದೆ, have distributed the cards. ಸೊ ಇದಿಷ್ಟು ನಿಮಗೆ ಪ್ರೆಸೆಂಟ್ ಟೆನ್ಸ್ ಇಂದ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಗೆ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡೋದು ಅಂತ ಆಗಿತ್ತು. ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ನೂ ಒಂದು ಸಬ್ ಟೆನ್ಸ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಯೂಶುವಲಿ ನಾವು ಆ ಟೆನ್ಸ್ ಅಲ್ಲಿ ಇರೋದನ್ನ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಕೊಟ್ಟಿಲ್ಲ. ಫೋಕಸ್ ಮೇನ್ ಆಗಿ ಮಾಡುವಂತದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇರೋದನ್ನ ಹೇಗೆ ಪ್ಯಾಸಿವ್ ವಾಯ್ಸ್ ಗೆ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಖಂಡಿತ ಅದಕ್ಕೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಹಾಗೆ ಈ ವಿಡಿಯೋವನ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಸ್ಗಳು ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗತ್ತೆ. ಓಕೆನಾ? ಟಾಟಾ, ಬೈ ಬಾಯ್.